ಮುಂಬರುವ ಗಣೇಶೋತ್ಸವವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಇತರರಿಗೆ ತೊಂದರೆಯಾಗದಂತೆ ಧಾರ್ಮಿಕವಾಗಿ ಎಲ್ಲಿಯೂ ಧಕ್ಕೆ ಆಗದಂತೆ ಆಚರಿಸಿ ಎಂದು ಪೊಲೀಸ್ ಇಲಾಖೆಯ ಕಾರವಾರ ಉಪವಿಭಾಗದ ಡಿವೈಎಸ್ಪಿ ಗಿರೀಶ್ ಹೇಳಿದರು. ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಕಾರವಾರ ಉಪವಿಭಾಗ ಅಂಕೋಲಾ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಹಮ್ಮಿಕೊಂಡ ಸಾರ್ವಜನಿಕ ಗಣೇಶೋತ್ಸವ ಶಾಂತಿ ಪಾಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ನಾವೆಲ್ಲರೂ ಇತರರಿಗೆ ನೋವಾಗದಂತೆ, ಪರಿಸರಕ್ಕೆ ಹಾನಿಯಾಗದಂತೆ ಕಾರ್ಯಕ್ರಮವನ್ನ ಆಯೋಜಿಸಬೇಕು. ಈ ಬಾರಿ ಡಿಜೆಗೆ ಅವಕಾಶವಿಲ್ಲ. ಯಾವುದೇ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವುದು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಎಂದರು. ಅವಕಾಶ ಮಾಡಿಕೊಡಬೇಡಿ. ಬಟ್ ಆಮೇಲೆ ವಾಲಂಟಿಯರ್ಸ್ಗಳು ಕಡ್ಡಾಯವಾಗಿ ಈಗ ಹೇಳಿದ್ರೆ ಒಬ್ರು ಮಾತಾಡೋರು ಎಲ್ಲ ಇದಕ್ಕೂ ಪೊಲೀಸ್ನವರು ಕೊಟ್ರೆ ಒಳ್ಳೇದು ಅಂತ ನಾವು ಕೂಡ ನಮಗೂ ಅದೇ ಅನ್ಸದೆ. ನಮ್ಮಲ್ಲೂ ಇದಿರುತ್ತೆ, ಎಲ್ಲ ಕಡೆನೂ ಪೊಲೀಸ್ ಕಡೆ ಅದೇ ನಮ್ಮಲ್ಲಿ ಶಾರ್ಟೇಜ್ ಇರೋದ್ರಿಂದ ಇನ್ನೊಂದೇನಾಗುತ್ತೆ, ಒಂದೇ ಟೈಮ್ನಲ್ಲಿ ಎಲ್ಲ ಕಡೆ ಗಣಪತಿ ಆಚರಣೆ ಇರೋದ್ರಿಂದ ದೊಡ್ಡ ದೊಡ್ಡ ಊರುಗಳಲ್ಲಿ ಸ್ವಲ್ಪ ಸೆನ್ಸಿಟಿವ್ ಅಂದ್ರೆ ಸೂಕ್ಷ್ಮತೆ ಇರುವಂತ ಪ್ರದೇಶಗಳಲ್ಲಿ ಏನು ಗಣಪತಿಗಳಾಗುತ್ತೆ. ಉದಾಹರಣೆಗೆ ಶಿವಮೊಗ್ಗ ಸಿಟಿ ಇರೋ ಭದ್ರಾವತಿ ಅಥವಾ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ಅಹಿತಕರ ಘಟನೆಗಳಿಗೆ ಅಥವಾ ಒಂದು ಅಶಾಂತ ವಾತಾವರಣ ನಿರ್ಮಾಣ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಸರ್ಕಾರದ ಇಲಾಖೆಗಳು ಪೂರ್ವಭಾವಿಯಾಗಿ ಇಷ್ಟೆಲ್ಲ ತಯಾರಿಗಳನ್ನ ನಾವು ಮಾಡಬೇಕಾಗ್ತದೆ. ಆ ಬಗ್ಗೆ ನಿಮಗೂ ಕೂಡ ನಾವು ಮನವರಿಕೆಯನ್ನು ಮಾಡಬೇಕಾಗುತ್ತೆ. ಈ ಕಾರಣದಿಂದ ಈ ಒಂದು ಸಭೆಯನ್ನ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಈ ಒಂದು ಆಚರಣೆ ಅತ್ಯಂತ ಸುಗಮವಾಗಿ ಶಾಂತ ರೀತಿಯಿಂದ ನಿರ್ವಿಘ್ನವಾಗಿ ಜರುಗಲಿ ಅನ್ನೋದಕ್ಕೋಸ್ಕರ ನಾವೆಲ್ಲ ಇಲಾಖೆಯವರು ನಮ್ಮ ಇಲಾಖಾ ಮಟ್ಟದಲ್ಲಿ ಏನೇನು ಕೆಲಸಗಳನ್ನ ಕಾರ್ಯಗಳನ್ನು ಮಾಡಬೇಕು ಅದನ್ನೆಲ್ಲದೂ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ. ಮುಖ್ಯವಾಗಿ ನಿಮ್ಮ ಎಲ್ಲರ ಸಹಕಾರ. ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಮಾತನಾಡಿ, ಅಂಕೋಲಾ ತಾಲೂಕಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯೊಂದಿಗೆ ಎಲ್ಲಿಯೂ ವ್ಯತ್ಯಯವಾಗದಂತೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪ್ರತಿಯೊಬ್ಬ ಸಂಘಟಕರು ಕಾರ್ಯನಿರ್ವಹಿಸಬೇಕು. ಅಂಕೋಲಾ ತಾಲೂಕಿನ 84 ಸಾರ್ವಜನಿಕ ಗಣೇಶೋತ್ಸವಗಳು ಅತಿ ಜಾಗೃತಿ ಮೂಡಿಸಿ ರಾಜ್ಯಕ್ಕೆ ಮಾದರಿಯಾಗಲಿ ಎಂದರು. ಯಾರಾದ್ರೂ ಕರೆಕ್ಟಾಗಿ ಕೇಳಿಸ್ಕೊಂಡ್ರ ಎಷ್ಟು ಡೆಸಿಬಲ್ ಇರಬೇಕಂತ? ಎಷ್ಟಿರಬೇಕು? ಯಾರಾದ್ರೂ ಒಬ್ರು ಹೇಳಿ, ಎಷ್ಟು ಕೇಳಿಸ್ಕೊಂಡ್ರಿ? ತುಂಬ ಡಿಟೇಲ್ಡ್ ಆಗಿ ಹೇಳಿದ್ರು ಎಷ್ಟು ಡೆಸಿಬಲ್ ಇರಬೇಕು, ಏನಿರಬೇಕು ಅಂತ. 55 to 65 ಕಮರ್ಷಿಯಲ್ ಏರಿಯಾ, ಹೌದಲ್ವಾ? ಅದೇ 65 to ಅಪ್ ಟು +or-10 ಇರುತ್ತೆ. ಸೈಲೆನ್ಸ್ ಝೋನಲ್ಲಿ ಒಂದು ಇರುತ್ತೆ, 40 ಆಮೇಲೆ ಇದಿರುತ್ತೆ. ಬಟ್ ಯಾವ ರೀತಿ ಮೆಜರ್ ಮಾಡೋದಿದ್ದನ್ನ ಅವ್ರು ಹೇಳಿದ್ರು, ನಾವು ಕೇಳಿಸ್ಕೊಂಡ್ರಿ. ಯಾವ ರೀತಿ ಮೆಜರ್ ಮಾಡೋದು? ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಎಷ್ಟು ಡೆಸಿಬಲ್ ಇಟ್ಕೋಬೇಕಂತ? ಸೌಂಡಲ್ಲಿ ಏನಾದರೂ ಇರುತ್ತಾ ಡೆಸಿಬಲ್ಲು? ಗೊತ್ತಿರುತ್ತಲ್ವಾ? ಗೊತ್ತಿಲ್ಲ ಅಂದರೆ ಮೊಬೈಲ್ ಆ್ಯಪ್ ಇದೆ, ಡೆಸಿಬಲ್ ಪ್ರೋ, ಡೆಸಿಬಲ್ ಅಂತ ಒಂದು ಮೊಬೈಲ್ ಆ್ಯಪಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಅದನ್ನ ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಒಂದು ಸಾಂಗ್ ಹಾಕಿದ್ರೆ ಸಾಕು, ಅಥವಾ ನೀವು ಮ್ಯೂಸಿಕ್ ಹಾಕಿದ್ರೆ ಸಾಕು, ಎಷ್ಟು ಡೆಸಿಬಲ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಅದು ಎಕ್ಯುರೇಟಾಗಿ ತೋರಿಸುತ್ತೆ. ಸೊ ಅದನ್ನ ತಾವು ಪಾಲಿಸ್ರಿ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಡಾಕ್ಟರ್ ಗಣಪತಿ ಹೆಗಡೆ ಮಾತನಾಡಿ, ಪಟಾಕ್ಷಿಗೆ ನಿರ್ಬಂಧವಿದ್ದು ಹಸಿರು ಪಟಾಕ್ಷಿಯನ್ನ ಉಪಯೋಗಿಸಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ವಿಗ್ರಹಗಳ ಬಳಕೆ ನಿಷೇಧ ವಾತಾವರಣವನ್ನ ಕೆಡಿಸುವ ಪ್ರಯತ್ನ ಒಳ್ಳೆಯದಲ್ಲ ಎಂದರು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಮು ಗುನುಗಿ, ಪುರಸಭಾ ಮುಖ್ಯಾಧಿಕಾರಿ ಎಚ್ ಅಕ್ಷತಾ, ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಪ್ರವೀಣ್ ನಾಯ್ಕ್, ಅಗ್ನಿಶಾಮಕ ಇಲಾಖೆಯ ಠಾಣಾಧಿಕಾರಿ ಜಯಂತ್ ನಾಯ್ಕ್, ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಸುಧೀರ್ ನಾಯ್ಕ್ ನಿಯಮಗಳನ್ನ ಪಾಲಿಸಿ ಸಾರ್ವಜನಿಕ ಗಣೇಶೋತ್ಸವವನ್ನ ಅತ್ಯಂತ ಕಳಕಳಿಯಿಂದ ಆಚರಿಸಿ ಎಂದು ಕರೆ ನೀಡಿದ್ರು. ಪಿಎಸ್ಐ ಗುರುನಾಥ್ ಹಾದಿಮನಿ, ಸುನಿಲ್ ಹುಳ್ಳೊಳ್ಳಿ ಮತ್ತು ತಾಲೂಕಿನ 84 ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅವರ್ಸ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ನಾಗೇಂದ್ರ ನಾಯ್ಕ್, ಕೇಣಿಯ ಸಂದೀಪ್ ಬಂಟ, ನಾಮದಾರಿ ಗಣೇಶೋತ್ಸವ ಸಮಿತಿಯ ರಾಜೇಶ್ ಮಿತ್ರ ನಾಯ್ಕ್ ಗಣೇಶೋತ್ಸವ ಸಮಿತಿ ಕುರಿತಾದ ಬೇಡಿಕೆಗಳ ಕುರಿತು ಚರ್ಚಿಸಿದ್ರು. ಪೊಲೀಸ್ ನಿರೀಕ್ಷಕ ಚಂದ್ರಶೇಖರ್ ಮಠಪತಿ ಸ್ವಾಗತಿಸಿ ನಿರ್ವಹಿಸಿ ವಂದಿಸಿದ್ರು. ಈ ಬಾರಿ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಜೊತೆಯಲ್ಲಿ ಬರುವುದರಿಂದ ಸೌಹಾರ್ದತೆಯನ್ನ ಪ್ರತಿಯೊಬ್ಬರೂ ಕಾಪಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳು ಕರೆ ನೀಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಹಾಗೆ ಎಲ್ಲರೂ ಅದ್ರ ಬಗ್ಗೆ ಏನು ಅವಘಡ ಆಗದಿದ್ದಂಗೆ ವಾಲಂಟಿಯರ್ಸ್ ಆಗಿ ಕಾದ್ಕೊಳ್ಳುವಂತ ಮಾಡ್ಕೊಳ್ಬೇಕು ಇದೆ. ಯಾಕಂದರೆ ಕಾಕರಮಠ ರೋಡ್ನಲ್ಲಿ ಭಾಳ ಕೆಟ್ಟ ವಾಸನೆ ಅಂತ ಒಂದು ನೀಡ್ತಾ ಇದೆ. ಯಾಕಂದರೆ ಅಲ್ಲಿ ಎಲ್ಲ ಹಳ್ಳಿಯ ಸುತ್ತಮುತ್ತಲಿನ ವಾತಾವರಣ ಭಾಳ ಕೆಟ್ಟದಾಗಿದೆ. ಅದನ್ನು ಸ್ವಚ್ಛತೆಯನ್ನು ಪಾಲನೆ ಮಾಡಬೇಕು. ಹಾಗೆ ಗಣೇಶೋತ್ಸವ ವಿಜೃಂಭಣೆಯನ್ನು ಹಬ್ಬವನ್ನು ವಿಜೃಂಭಣೆಯನ್ನು ಆಚರಿಸೋದು ನಮ್ಮದೆಲ್ಲ ಕರ್ತವ್ಯ.
ಅದೇ ಸಮಯದಲ್ಲಿ ಕೆಲವೊಂದು ಈ ಪ್ರಿಕಾಷನ್ಸ್ಗಳನ್ನು ಭಾಳ ತಗೊಳ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನಾವು ಪೆಂಡಲ್ ನೋಡಿರ್ತೀವಿ, ಪೆಂಡಲ್ ಅದು ಸೇಫ್ ಇರೋದಿಲ್ಲ, ಹಂಗೆ ಟೆಂಪ್ರರಿ ಕಟ್ಟಿರ್ತಾರೆ. ಆಮೇಲೆ ಈ ಎಲೆಕ್ಟ್ರಿಕಲ್ ವೈರ್ಸ್ ಅದನ್ನೆಲ್ಲ ಕಂಜೆಸ್ಟೆಡ್ ಮಾಡಿ ಒಂದು ಕಡೆಗೆ ರಾಶಿ ಮಾಡಿ ಎಲ್ಲ ಒಂದು ಕಡೆ ಹಾಕಿರ್ತಾರೆ. ಅದರಿಂದ ಶಾರ್ಟ್, ಅದಕ್ಕೆ ವಿದ್ಯುತ್ ಬಳಸಲಿಕ್ಕೆ ಪರವಾನಗಿ ಪ್ರತ್ಯೇಕ ಮೀಟರ್, ಟೆಂಪರರಿ ಮೀಟರನ್ನು ಪಡೆದುಕೊಳ್ಬೇಕಾಗ್ತದೆ. ಅದರ ನಿಯಮದ ಅಡಿಯಲ್ಲಿ ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಗಣೇಶೋತ್ಸವದ ಒಂದು 4 ಅಥವಾ 5 ದಿವಸ ಮುಂಚಿತವಾಗಿ ಅರ್ಜಿಯನ್ನು ಹಾಕೊಳ್ಬೇಕು. ಎಲ್ಲ ಮೈಕ್ರೋ ಪ್ಲಾಸ್ಟಿಕ್, ನ್ಯಾನೋ ಪ್ಲಾಸ್ಟಿಕ್ ಕನ್ವರ್ಟ್ ಆಗುತ್ತೆ ಪುನಃ ಮತ್ತು ನಮಗೆ ಬರುತ್ತೆ. ಅದು ಆಹಾರ ಸರಪಣಿ ಅಂತ ಹೇಳ್ತೀವಿ. ಮೀನಿಗೋ ಅಲ್ಲಿ ಅಕ್ವಾಟಿಕ್ ಅನಿಮಲ್ಲಿಗೆ ಹೋಗುತ್ತೆ, ಆ ಮೀನನ್ನು ತಿಂದರೆ ಮತ್ತೆ ಪುನಃ ನಮಗೆ ಬರುತ್ತೆ. ಇದು ಕೇವಲ ಗಣೇಶ ಹಬ್ಬದಲ್ಲ, ಎಲ್ಲ ಟೈಮಲ್ಲೂ ನಾವು ಈ ರೀತಿಯ ಪ್ಲಾಸ್ಟಿಕ್ ಐಟಮ್, ಏಕ ಬಳಕೆಯ ನಿಷೇಧಿತ ಪ್ಲಾಸ್ಟಿಕ್ ಐಟಮ್ ಅನ್ನ ಕಂಡೀಷನ್ ಇರ್ತವೆ. ಆಮೇಲೆ ಯಾವ ರೀತಿ ಅದನ್ನ ಗಣೇಶ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಯಾವ್ಯಾವ ಇಲಾಖೆಯಿಂದ ಅನುಮತಿ ಪಡೆದುಕೊಳ್ಬೇಕು ಅನ್ನೋ ಬಗ್ಗೆ ಕೂಡ ಈಗಾಗಲೇ ನಾವು ತಿಳಿಸಿರ್ತೀವಿ ತಮಗೆಲ್ಲರಿಗೂ. ಮುಖ್ಯವಾಗಿ ಗ್ರಾಮ ಪಂಚಾಯತಿಯಿಂದ ಕೂಡ ತಾವು ಎಲ್ಲಿ ಸಾರ್ವಜನಿಕ ಸ್ಥಳ ಇರ್ಬೋದು, ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿ PDO ಅವರಿಂದ ತಗೊಳ್ಬೇಕಾಗತ್ತೆ. ಆಮೇಲೆ ಅದರ ಜೊತೆಗೆ ಏನೋ KEB ಇಂದ ಕೂಡ ಒಂದು ನೀವು ಲೈನ್ ಕನೆಕ್ಷನ್ ತಗೊಂಡಿದ್ದು ಕೂಡ ಅದನ್ನು ಒಂದು ಪರ್ಮಿಷನ್ ತಗೋಬೇಕಾಗತ್ತೆ. ಅದು ಅದರ ಜೊತೆಗೆ ಮುಂದೆ ಮೈಕ್ ಪರ್ಮಿಷನ್ ಇದ್ದಾಗ ನಮ್ಮ ಠಾಣೆಯಲ್ಲಿ ಕೂಡ ನಾವು ಕೂಡ ಮೈಕ್ ಪರ್ಮಿಷನ್ ಕೊಡ್ತೀವಿ. ಅದ್ರ ಜೊತೆಗೆ ನೀವು ಮೆರವಣಿಗೆ ರೂಟ್ ಮಾಡಿದ್ದೇವೆ. ಪಟಾಕಿ ಸಿಡಿಸೋದನ್ನು ಕೂಡ ನಿಷೇಧ ಮಾಡಿ ಭಾಳ ಶಾಂತಿಯುತವಾಗಿ ನಾವು ಗಣೇಶ ಮೂರ್ತಿ 9 ದಿನಗಳ ಕಾಲ ಪೂಜೆ ಮಾಡಿ ವಿಸರ್ಜನೆ ಮಾಡ್ತೇವೆ. ಸೊ ದಯವಿಟ್ಟು ತಮ್ಮಲ್ಲಿ ಒಂದು ನಿವೇದನೆ, ಬಹುಶಃ ಹಿಂದೆಲ್ಲ ನಮಗೆ ಗಣೇಶೋತ್ಸವ ಆಚರಣೆ ಮಾಡಲಿಕ್ಕೆ ಒಂದು PC ಅನ್ನು ನೀವು ಕೊಡ್ತೀರಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED TV, ACಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.